ಇವತ್ತು ಹೊಸದೊಂದು ರೆಸಿಪಿ ಅಥವಾ ಡಿಶನ್ನು ನೋಡುವ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೊಂದು ಬೌಲ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ಒಂದು 2 ಸ್ಪೂನಷ್ಟಿದೆ ಉಗುರು ಬೆಚ್ಚಗಿನ ನೀರು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಶುಗರ್ ಅಂದರೆ ಸಕ್ಕರೆ ಹಾಕ್ಕೊಳ್ಬೇಕು. ಇದಕ್ಕೀಗ ನಾನು ಈಸ್ಟ್ ಹಾಕ್ತೇನೆ. ಆ್ಯಕ್ಟಿವೇಟೆಡ್ ಈಸ್ಟ್ ಇದು. 1 ಸ್ಪೂನಷ್ಟು ಈಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಇದು ಡಬಲ್ ಆಗ್ತದೆ, ಅದಕ್ಕಾಗಿ ಇದನ್ನು ಹೀಗೆ ಬಿಟ್ಬಿಡಿ, ಮುಚ್ಚಿಡಿ. ಒಂದು 10 ನಿಮಿಷ ನಂತರ ಇದನ್ನು ತೆಗೆದುಕೊಳ್ಳಿ. ಈಸ್ಟನ್ನು ನೆನೆ ಹಾಕಿ 10 ನಿಮಿಷ ಆಗಿದೆ. ಇದನ್ನೀಗ ಬದಿಗಿಡಿ. ಒಂದು ಪಾತ್ರೆಯನ್ನು ತಗೊಳ್ಳಿ. ಈ ಪಾತ್ರೆಯಲ್ಲಿ ಈಗ ನಾನು 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಆಮೇಲೆ ನಾವು ಈಸ್ಟನ್ನು ಹಾಕ್ಕೊಂಡಿದ್ದೇವಲ್ಲ ಅದನ್ನು ಇದರ ಮಿಡ್ಲಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಥರಕ್ಕೆ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಇದಕ್ಕೀಗ 1-2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಡುವ. ಎಣ್ಣೆನ ಹಾಕಿ 1-2 ಗಂಟೆ ಇದನ್ನು ಹೀಗೆ ಬಿಟ್ಬಿಡಬೇಕು. ನೋಡಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ನಾದ್ಕೊಳ್ಳಿ. ಆಗ ಕೈಗೆಲ್ಲ ಅಂಟ್ತಿಲ್ಲ. ಇದನ್ನು 2 ಗಂಟೆ ಬಿಡಬೇಕು, ಹೀಗೆ ಮುಚ್ಚಿಡಿ. ಆಗ ಈಸ್ಟ್ ಕೂಡ ಫಾರ್ಮೆಂಟ್ ಆಗ್ತದೆ. ನಮ್ಮ ಪಿಜ್ಜಾ ಕೂಡ ಫ್ಲಫಿಯಾಗಿ ಬರ್ತದೆ. ಇದನ್ನು ಹೀಗೆ ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ನೀಡಾಗ್ತದೆ, ಅಂದರೆ ನಾದ್ಕೊಂಡಾಗೆ ಆಗ್ತದೆ. ನೋಡಿ, ಎಣ್ಣೆ ಎಲ್ಲ ಹಾಕಿ ಇದನ್ನು ಹೀಗೆ ಮುಚ್ಚಿಟ್ಬಿಡಿ. ಇದನ್ನು ಹೀಗೆ ಇಟ್ಕೊಳ್ಳೋಣ. ಈಗ ನಾವು ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ಇದ್ದರೆ ಹಾಕ್ಕೊಳ್ಬೋದು. ತುಂಬ ಒಳ್ಳೆಯದಾಗ್ತದೆ ಸ್ಮೆಲ್. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ತಂದೂರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಶಾಪ್ಸಲ್ಲಿ ಸಿಗ್ತದೆ ಅದು. ತಂದೂರಿ ಪೌಡರ್ ಹಾಕಿ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾವೀಗ ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕು.
ಸ್ವಲ್ಪ ಬೇಕಾದರೆ ಮೊಸರನ್ನ ಸೇರಿಸ್ಕೊಳ್ಬೋದು. ಸ್ವಲ್ಪ ಅರಿಶಿನ ಪೌಡರನ್ನು ಹಾಕ್ಕೊಳ್ಳಿ, ಕಲರ್ ಸ್ವಲ್ಪ ಬರ್ತದೆ. ಆಮೇಲೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ, ಇದು ಕೂಡ ಕಲರಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ, ಒಂಥರ ರುಚಿ ಬರ್ತದೆ. ಇದಕ್ಕೀಗ ನಾವು ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಪನ್ನೀರ್ ಪೀಸಸನ್ನು, ಇದು ಹೋಮ್ ಮೇಡ್ ಪನ್ನೀರ್. ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೋಬೋದು. ಇದರೊಟ್ಟಿಗೆ ಈಗ ನಾನು ಈರುಳ್ಳಿ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಇದರಲ್ಲಿ ಹಾಕಿ ಒಂದು 20 ನಿಮಿಷದವರೆಗೆ ಇದು ಮ್ಯಾರಿನೇಟ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡಿ. 20 ನಿಮಿಷ ಇದು ಹೀಗೆ ಇರಲಿ. ನೋಡಿ, ಎಲ್ಲ ಕವರ್ ಆಗಿದೆ. 20 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಬೇಕು. ಒಂದು ಪ್ಯಾನ್ ಇಟ್ಕೊಳ್ಳಿ, ಅದರಲ್ಲಿ ಈಗ ನಾವು ಪನ್ನೀರನ್ನು ಫ್ರೈ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಿ 20 ನಿಮಿಷ ಕಳೆದ ನಂತರ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಈಗ ಒಂದೊಂದೇ ಪನ್ನೀರನ್ನು ಇಡ್ತಾ ಬನ್ನಿ. 2 ಸೈಡ್ ಕೂಡ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಪನ್ನೀರನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ. ಎಲ್ಲವನ್ನು ಒಮ್ಮೆ ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ಳಿ 2 ಕಡೆ ಕೂಡ. ನೋಡಿ, ಬ್ರೌನ್ ಆಗಿದೆ. ಹಾಗೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಪಿಜ್ಜಾದಲ್ಲಿ ಇದು ಬೇಕಾಗ್ತದಲ್ಲ, ಎಲ್ಲವನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ. ಇದನ್ನು ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಪಿಜ್ಜಾ ಬೇಸನ್ನು ನೋಡುವ. ಈಗ ನೋಡಿ, ಚೆನ್ನಾಗಿ ಉಬ್ಕೊಂಡಿದೆ. ಇದನ್ನು ಏರೆಲ್ಲ ಹೊರಗೆ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕೀಗ. ಅಂಟ್ಕೊಂಡ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮುದ್ದೆ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಚೆನ್ನಾಗಾಗಿದೆ. 2 ಗಂಟೆ ಆಯಿತು ಇದೀಗ. ಈಗ ಈ ಥರ ಪ್ಲೇಟ್, ಇಲ್ಲಾಂದರೆ ನೀವು ಯಾವುದಾದ್ರೂ ತಟ್ಟೆ, ಸ್ಟೀಲ್ ಪಾತ್ರೆಯಲ್ಲಿ ಬೇಸನ್ನು ಮಾಡ್ಕೋಬೋದು. ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ ಫಸ್ಟಿಗೆ. ಮಾಡ್ಕೊಂಡ್ಮೇಲೆ ಹಿಟ್ಟು ಇದೆಯಲ್ಲ ಬೇಯಿಸಿದ್ದು, ಅದನ್ನು ಇದರಲ್ಲಿ ಲಟ್ಟಿಸ್ಕೊಳ್ಬೇಕು. ಅಂದರೆ ರೌಂಡಾಗಿ ಮಾಡಿಕೊಳ್ಬೇಕು. ನೀವು ಚಪಾತಿ ಮಣೆಯಲ್ಲಿ ಲಟ್ಟಿಸ್ಕೊಂಡ್ರೂ ಆಗ್ತದೆ, ಇಲ್ಲದ್ರೆ ಈ ಥರ ಕೈಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ತದೆ. ಎಷ್ಟು ದೊಡ್ಡದು ಪಿಜ್ಜಾ ಬೇಯಿಸಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು. ಇದಕ್ಕೀಗ ಪಿಜ್ಜಾ ಬೇಸ್ ನೋಡಿ ಮಾಡ್ಕೊಂಡಾಗಿದೆ. ಇದಕ್ಕೀಗ ನಾನು ಪಿಜ್ಜಾ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ರೆಸಿಪಿ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಬೋದು. ಇದನ್ನು ಎಲ್ಲ ಕಡೆ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಹಾಕ್ಕೋಬೇಕು.
ನೋಡಿ ಪಿಜ್ಜಾ ಸಾಸನ್ನು ಹಾಕ್ಕೊಂಡಾಗಿದೆ. ಈಗ ಇದರ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಪನ್ನೀರನ್ನು ಇಟ್ಕೊಂಡು ಬನ್ನಿ. ಅದಿನ್ನೂ ಬೇಕಾಗುವಾಗ ಚೆನ್ನಾಗಾಗ್ತದೆ. ಆಮೇಲೆ ಆನಿಯನ್ ಏನೆಲ್ಲ ಇಟ್ಕೊಂಡಿದ್ದೀರಿ ಅದನ್ನು ಕೂಡ ಇಟ್ಕೊಂಡು ಬನ್ನಿ. ಆಮೇಲೆ ನಾನು ಒಂದೊಂದು ಸ್ಲೈಸ ಟೊಮೆಟೊ ಕೂಡ ಇಡ್ತಾ ಇದ್ದೇನೆ. ಚೆನ್ನಾಗಿ ಕಾಣ್ತದೆ, ಅದು ಬೇಕಾಗುವಾಗ ಒಟ್ಟಿಗೆ ಬೇಕಾಗ್ತದೆ. ಒಂದೊಂದು ಕಡೆ ಇಡ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಇಟ್ಕೊಳ್ಬೋದು. ಈಗ ಇದರ ಮೇಲ್ಗಡೆ ಚೀಸನ್ನು ಹಾಕ್ಕೊಳ್ಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟಿಗೆ. ಅದೇ ರೀತಿ ಹರ್ಬ್ಸ್ ಕೂಡ ಒಂಚೂರು ಹಾಕ್ಕೊಳ್ಳಿ. ಇದರ ಮೇಲ್ಗಡೆ ಚೀಸನ್ನು ಹಾಕಿ. ನಾನು 2 ಚೀಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೀವು ಯಾವುದೇ ಚೀಸನ್ನು ಹಾಕೋಬೋದು. ಇಲ್ಲಾಂದರೆ ಫಸ್ಟಿಗೆ ಚೀಸ್ ಹಾಕಿ ಆಮೇಲೆ ನೀವು ಇದನ್ನೆಲ್ಲ ಇಟ್ಕೋಬೋದು, ಪನ್ನೀರನ್ನೆಲ್ಲ. ಇಲ್ಲಾಂದರೆ ಮೇಲ್ಗಡೆ ಕೂಡ ಹಾಕೋಬೋದು. ಚೀಸನ್ನೆಲ್ಲ ಮೇಲ್ಗಡೆ ಹಾಕ್ಕೊಂಡಿದ್ದೇನೆ, ಬೇಕಾದರೆ ಇನ್ನೂ ಹಾಕೋಬೋದು. ಈಗ ನಾವು ಸ್ಪೈಸಸ್ ಎಲ್ಲ ಹಾಕ್ಕೊಳ್ವಾ. ಆರಿಗ್ಯಾನೋವನ್ನು ಮೊದಲು ಹಾಕ್ಕೊಳ್ತಾ ಇದ್ದೇನೆ ನೋಡಿ, ಎಲ್ಲ ಕಡೆ ಉದುರಿಸಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ ಚೆನ್ನಾಗಿ ಕಾಣ್ತದೆ. ಆಮೇಲೆ ಮಿಕ್ಸ್ಡ್ ಹರ್ಬ್ಸ್ ಇದ್ದರೆ ಅದನ್ನು ಕೂಡ ಎಲ್ಲ ಕಡೆ ಹಾಕ್ಕೊಳ್ಳಿ, ಒಳ್ಳೆ ಸ್ಮೆಲ್ ಬರ್ತದೆ. ಇದನ್ನೀಗ ನಾವು ಬೇಕ್ ಮಾಡ್ಕೊಳ್ಬೇಕು. ಹೇಗೆ ಬೇಕ್ ಮಾಡ್ಕೊಂಡಿದ್ದೇನೆ ಅಂತ ಹಿಂದಿನ ಪಿಜ್ಜಾ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೇನೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು 20 ನಿಮಿಷದವರೆಗೆ ನಾನು ಬೇಕ್ ಮಾಡ್ಕೊಳ್ತಿದ್ದೇನೆ. ಪಿಜ್ಜಾ ಆಗಿದೆ ನೋಡಿ. 20 ನಿಮಿಷದ ನಂತರ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೇನೆ. ಇದನ್ನೀಗ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ಳಿ. ತಂದೂರಿ ಪನ್ನೀರ್ ಪಿಜ್ಜಾ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ನೀವು ಸುಲಭವಾಗಿ ಇದನ್ನು ಮಾಡ್ಕೋಬೋದು ಮನೆಯಲ್ಲೇ, ಹೈಜಿನಿಕ್ ಆಗಿಯೂ ಇರ್ತದೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ಕ್ರೀಮಿ ಆಗಿದೆ ನೋಡಿ. ಇದನ್ನು ಟ್ರೈ ಮಾಡಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ಅದನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.